ಟೈಮು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಮೂದೇವಿನ ಬಾ ಅಂತ ಕರೆದ್ವಿ. ಅವಳೇನೋ ಅವ್ರ ಊರಲ್ಲಿ ಗಂಟು ಬಿಟ್ಟಿದ್ದಾಳಂತೆ. ನಮ್ಮ ಹೆಣ್ಮಕ್ಳು ಶಾಪಿಂಗೇ ಹಾಗೆ, ಲಾಸ್ಟ್ ಮೂಮೆಂಟ್ವರೆಗೂ ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಆ ಕಡೆ AC ಕೋಚಲ್ಲಿ ಕುತ್ಕೊಂಡ್ರೆ ಚಳಿ ಆಗ್ತೈತೆ, ಈ ಕಡೆ ಜನರಲ್ ಕೋಚಿಗೆ ಬಂದರೆ ಫುಲ್ ಸೆಕೆ ಆಗ್ತೈತಿ. ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ಟು ಸಂಜೆ 7 ಗಂಟೆಗೆ ಕರ್ಕೊಂಡ್ಬಂದರೆ ಇನ್ನೂ ನಾವು ರೆಸಾರ್ಟಿಗೆ ಹೋಗ್ತಿಲ್ಲ. ಇಲ್ಲಿ ಒಂಥರ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪು ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಲೇನಲ್ಲೇ ನೋಡಿರ್ತೀರಾ. ಸೊ ಫಸ್ಟ್ ಟೈಮು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿ ನಮಗೆಲ್ಲ ಪ್ಲೇಸಸ್ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ಸೊ ಬನ್ನಿ, ತಡ ಮಾಡ್ದಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈ ಮೂದೇವಿನ ಬಾ ಅಂತ ಕರೆದ್ವಿ. ಅವಳೇನೋ ಅವ್ರ ಊರಲ್ಲಿ ಗಂಟು ಬಿಟ್ಟಿದ್ದಾಳಂತೆ, ಅದಕ್ಕೆ ಬರಲ್ವಂತೆ. ಬರೀ ಡವು. ಇನ್ನು ಆ ಸಾಹೇಬ್ರು ಫೋನ್ ಬಿಟ್ಟರೆ ಅಲ್ಲಾಡಲ್ಲ. ಹೆಂಗೋ ಇವತ್ತು ಬೇಗ ರೆಡಿ ಆಗೋರೆ ನನ್ನ ಪುಣ್ಯಕ್ಕೆ. ಹಾಂ, ಬ್ಯಾಗೆಲ್ಲ ಪ್ಯಾಕ್ ಆಗಾಗಿದೆ. ಚಲ್, ಏನು ಈ ಜನಸಾಗರವೇ ಚಿಂತೆಯಲ್ಲಿ ಇರುವಾಗ ಬಾರೆ ಪಾತ್ರೆ ತೊಳೆಯೋಣ, ಮೀಮ್ಸ್ ನೋಡ್ಕೊಂಡು ಡೈಲಾಗ್ ಹೊಡಿತೋಳಿ. ಇಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ, ನಾವುಗಳು ಕೂಡ ರೆಡಿ ಆಗಿದೆ. ಲಗೇಜ್ ಡ್ಯೂಟಿ ಹೋಗಿ ಬರೋ ತನಕನೂ ನಿಂದೆ, ನಮ್ದಲ್ಲ. ಸ್ಲಿಪ್ಪರ್ ತಗೋಬೇಕಿತ್ತು ಅಂತ ಸ್ಲಿಪ್ಪರ್ ಅಂಗಡಿ ಹುಡ್ಕೊಂಡು ಓಡಾಡ್ತಾ ಇದೀವಿ. ಆಲ್ರೆಡಿ ಟ್ರೈನ್ಗೂ ಕೂಡ ಟೈಮ್ ಆಗಿದೆ. ನಮ್ಮ ಹೆಣ್ಮಕ್ಳು ಶಾಪಿಂಗೇ ಹಾಗೆ, ಲಾಸ್ಟ್ ಮೂಮೆಂಟ್ವರೆಗೂ ಶಾಪಿಂಗ್ ಮಾಡ್ತಾನೆ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ಟ್ರೈನಿಗೆ ಟೈಮ್ ಆಗಿದೆ, ಟ್ರೈನ್ ಬಂದಿಲ್ಲ. ಆದರೂ ಕೂಡ ರನ್ನಿಂಗಿಂದ ಮೌಂಟೇನ್ ರನ್ ಅಂತ ಓಡ್ತಾ ಇದ್ದಾರೆ ನಮ್ಮ ಮನೆಯವರು. ನಾನು ಕೂಡ ಅವರಿಂದ ಓಡ್ತಾ ಇದ್ದೀನಿ. ಮಲ್ಕೊಂಡು ಹೋಗೋದು ಅಂದ್ಕೊಂಡೆ, ಕೂರ್ಸ್ಕೊಂಡು ಕರ್ಕೊಂಡು ಹೋಗೋದು ಬಿಟ್ಕೊಂಡು. ಇಲ್ಲಿಂದ ನಾವು ಹೋಗಿ ರೀಚ್ ಆಗೋದ್ರೊಳಗಡೆ ಸಂಜೆ ಆಗುತ್ತೆ. ಸಾಹೇಬ್ರು ಅದು ಯಾವ ರೆಸಾರ್ಟ್ ಬುಕ್ ಮಾಡೋರು ಅಂತಲೂ ನನಗೆ ಗೊತ್ತಿಲ್ಲ. ಎಲ್ಲ ಪ್ಲಾನಿಂಗ್ ಹೋಗುತ್ತೆ. ಅಲ್ಲೇನಾದರೂ ಎಡವಟ್ಟಾಗಿದ್ರೆ ಮತ್ತು ಟ್ರಿಪ್ಪು ಅಂತ ಹೇಳಿ ಎಲ್ಲ ಸರ್ಸಗಳನ್ನು ಪ್ಲ್ಯಾನ್ ಮಾಡಿ ಒಂದೇ ದಿವಸಕ್ಕೆ ಹೋಗಿ ಎಲ್ಲ ಬುಕ್ ಮಾಡಿಸಿ ಒಂದು ಶಾಕ್ ಕೊಟ್ಟಿದ್ದಾರೆ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ. ಈಗ ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಎಲ್ಲ ಫುಲ್ ಸೈಲೆಂಟ್ ಆಗೋರು. ಇವರೇನೋ ತಿಂಡಿ ತಿನ್ಕೊಂಡು ಬಂದ್ಬಿಟ್ರು. ನನ್ನ ಕತೆ ಹೆಂಗೋ ನಮ್ಮ ಅದೃಷ್ಟಕ್ಕೆ ಅರಸೀಕೆರೆಯಲ್ಲೇ ತಿಂಡಿ ಸಿಕ್ತು. ಈ ಸಾಹೇಬ್ರು ಆಲ್ರೆಡಿ ತಿಪ್ಟ್ರಲ್ಲೇ ಮುಗಿಸ್ಕೊಂಡು ಬಂದಿದ್ರು. ಇವಾಗ ನಮ್ಮ ಟರ್ನು. ಈ ಕಡೆಯಿಂದ ಕಾವು ಹೊಡಿತೈತೆ, ಇಲ್ಲಿ ಒಳಗಡೆ ಹೋದ್ರೆ ಚಳಿ ಆಗುತ್ತೆ. ಚೆನ್ನಾಗೈತಾ ಬ್ಯಾಗ್ ಒಳಗಡೆ? ಅಯ್ಯೋ, ಇವಾಗ ನಾವಂತೂ ಶಟ್ಲಿಗೆ ಬಂದಿದ್ದೆವು, ಎಕ್ಸ್ಪ್ರೆಸ್ಸಿಗೆ ಬಂದಿದ್ದೆವು, ಒಂದು ಗೊತ್ತಾಗ್ತಾಯಿಲ್ಲ. ಬರೀ ಸ್ಟಾಪ್ ಕೊಟ್ಟು ಬೇಜಾರಾಗೋಯ್ತು. ನಾನೊಂದು ಫಿಲಮ್ ಪೂರ್ತಿ ನೋಡಾದರೂ ಈ ಟ್ರೈನ್ ನಾವು ಇನ್ನೂ ಅರ್ಧ ದಾರಿ ತಲುಪೋಕ್ಕತ್ತಿಲ್ಲ. ಇಲ್ಲಿ ಸಾಹೇಬರು ಒಂದು ರೌಂಡು ಊಟ ಮುಗಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ. ಎಲ್ಲಾದರೂ ಪಟ್ಕಂತ ಫ್ರೆಂಡ್ಸ್ ಆಗಿಬಿಡ್ತಾರೆ ನೋಡಿ. ಆಂಟಿ ಒಬ್ಬರು ಚಕ್ಲಿ ಕೊಟ್ಟಿದ್ದಾರೆ ತಿನ್ನಲಿಕ್ಕೆ ಅಂತ. ಇವ್ರಿಗೆ ಕೊಟ್ಟರೆ ತಿನ್ನಲ್ಲ ಅಂತಾರೆ. ನಿದ್ದೆ ಬರೀ ನಿದ್ದೆ. ಆ ಕಡೆ AC ಕೋಚಲ್ಲಿ ಕುತ್ಕೊಂಡ್ರೆ ಚಳಿ ಆಗ್ತೈತೆ, ಈ ಕಡೆ ಜನರಲ್ ಕೋಚಿಗೆ ಬಂದರೆ ಫುಲ್ ಸೆಕೆ ಆಗ್ತೈತೆ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು ಹೇಳಿ ಈ ಟ್ರೈನಲ್ಲಿ. ಬಂದು ಕುತ್ಕೊಂಡಿದ್ದಾಯಿತು, ಮಲ್ಕೊಂಡಿದ್ದಾಯಿತು, ಎದ್ದು ಆ ಕಡೆಯಿಂದ ಈ ಕೋಚು, ಈ ಕಡೆಯಿಂದ ಆ ಕೋಚು ಅಂತ ಓಡಾಡಿದ್ದು ಆಯಿತು. ಇನ್ನೂ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದಿಲ್ಲ. ಮತ್ತೆ ಈ ಸಕ್ಕರೆ ಇಲ್ದಿರೋ ಕಾಫಿ, ಸಕ್ಕರೆ ಇಲ್ದಿರೋ ಟೀ. ಟ್ರೈನಲ್ಲಿ ಹೋಗಾರ ಹಾಲು ಹಾಕಿರಲ್ಲ, ನೀರೇ ಹಾಕಿರ್ತಾರೆ ಬರೀಬೇಕು. 1 ಗಂಟೆ ಈ ಸ್ಟೇಷನಲ್ಲಿ ಏನು ಮಾಡ್ತೀಯಾ? ಸ್ಟಾಪು ಸೇರಿಸಿ 2 ಅವರಾ?
ಸುಮ್ಮನೆ ವಾಕಿಂಗ್ ಹುಬ್ಬಳ್ಳಿ ಸ್ಟೇಷನ್ ನೋಡಕ್ ಕರ್ಕೊಂಡು ಹೋಗ್ತಾ ಇದೀಯಾ? ಹುಬ್ಬಳ್ಳಿ ಸ್ಟೇಷನ್ ಇಲ್ಲಿ ಜನ ಜಾಸ್ತಿ ಅವ್ರೆ. ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ಟು ಸಂಜೆ 7 ಗಂಟೆಗೆ ಕರ್ಕೊಂಡ್ಬಂದ್ರೆ ಇನ್ನೂ ನಾವು ರೆಸಾರ್ಟಿಗೆ ಹೋಗ್ಬೇಕು. ಎಲ್ಲೋ ಅಲ್ಲಿ ಇಲ್ಲಿ ನಿಂತ್ಕೊಂಡಿದೀವಿ. ಇವಾಗ ನೋಡೋಣ, ಹೋಗಿ ಹೆಂಗ ಸರ್ಕಸ್ ಆಡ್ಕೊಂಡು ಹೋಗ್ಬೇಕೀಗ ರೆಸಾರ್ಟಿಗೆ. ಯಾರೋ ಗೊತ್ತು ಗುರಿ ಇಲ್ದಂಗೆ ಬಂದ್ರೆ ಇದೇ ಆಗೋದು. ಅಟ್ಲೀಸ್ಟ್ ಹೆಲ್ಪ್ ಮಾಡ. ಅಕ್ಕ ಇರೋದಕ್ಕೆ ಉಳ್ಕೊಂಡಿದೀವಿ. ಸಿಕ್ಕಿದ್ರೆ ಸಾಕು ಇವಾಗ ಬಸ್ ನಮ್ಗೆ. ಸರಿ, ಓಕೆ, ಥ್ಯಾಂಕ್ಸ್ ಅಕ್ಕ. ಹುಷಾರು. ಹಾ ಸರಿ ಅಕ್ಕ, ಥ್ಯಾಂಕ್ಸ್. ಒಂದು ಸೆಕೆಂಡ್. ಟ್ರೈನಲ್ಲಿ ಹಂಗು ಹಿಂಗು ಸರ್ಕಸ್ ಆಡ್ಕೊಂಡು ಬಂದು ಇವಾಗ ದಾಂಡೇಲಿ ರೀಚ್ ಆಗಿದ್ದೀವಿ. ಸುಸ್ತಾಗೋಯ್ತು ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ. ಫೈನಲಿ ಬಂದು ತಲುಪಿದ್ವಿ ಇವಾಗ. ಇಲ್ಲಿ ಒಳಗಡೆ ಹೋಗ್ಬೇಕಾ? ಎಲ್ಲ ಫುಲ್ ಸೈಲೆಂಟ್ ಆಗೋರೆ, ಮತ್ತೆ ಏನು ಸೌಂಡೇ ಇಲ್ಲ. ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಪರಿಮಳ ಚೆನ್ನಾಗಿ ಬರ್ತೈತಲ್ಲ. ರೆಸಾರ್ಟಿಂಗ್ ಚೆಕ್ಕಿನ್ ಆಗಿದೆ. ತಡ ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ಅಂತಾನೆ ಬಂದಿದ್ದೀವಿ, ಊಟ ಖಾಲಿ ಆಗುತ್ತೆ ಅಂತ. ರೆಸಾರ್ಟಿಗೆ ಬಂದರೆ ಫಸ್ಟ್ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಚೆಕ್ಕಿನ್ ಆದ ತಕ್ಷಣ. ಸೊ ನಾವು ಅದರೊಳಗಡೆ ಆಲ್ರೆಡಿ ರೈನ್ ಡ್ಯಾನ್ಸ್ ಕ್ಲೋಸ್ ಆಗಿತ್ತು. ಇವಾಗ ಫೈರ್ ಕ್ಯಾಂಪ್ ಇದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಸೊ ನಾವಿವಾಗಿರೋದು ಇದೇ ಟೆಂಟಲ್ಲಿ. ಮನೆಯಲ್ಲಿ ರೂಮಲ್ಲಿ ಇದ್ದು ಬೋರ್ ಆಗಿದೆ. ಸೊ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳಿ ಟೆಂಟ್ನೇ ಬುಕ್ ಮಾಡಿದ್ವಿ. ಎಲ್ಲ ಸೈಲೆಂಟ್ ಇದ್ದಾರೆ, ಅದಕ್ಕೆ ಜೋರಾಗಿ ಮಾತಾಡ್ತಾ ಇಲ್ಲ. ಸೊ ಆಗಲೇ ಹೇಳಿದ್ನಲ್ಲ, ಇದೇ ನಾವಿರೋ ಟೆಂಟು. ಬನ್ನಿ ಪುಟ್ಟದಾಗ ಒಂದು ಟೂರ್ ತೋರಿಸ್ಬಿಡ್ತೀನಿ. ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಸದ್ಯದ ಮಟ್ಟಿಗೆ ಇದೊಂಥರ ನಮಗೆ ಹೊಸ ಎಕ್ಸ್ಪೀರಿಯೆನ್ಸೇ. ದಿನ ನಾವು ರೂಮಲ್ಲಿ ಇರ್ತೀವಲ್ವ, ಸೊ ಹಾಗಾಗಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಟೆಂಟ್ನೇ ಬುಕ್ ಮಾಡ್ಕೊಂಡಿದ್ವಿ. ನೋಡೋಣ, ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೇ ಬಿಡೋಣ ಅಲ್ವಾ. ಸಾಕಾಯ್ತಾ? ನಡಿಯಪ್ಪ. ಸೊ ಇಷ್ಟೋ ತನಕ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಸಾಂಗ್ ಹೆಂಗೆ ಹಾಕಿದರೆ ಅಲ್ಲಿ ಕೂತ್ಕೊಳ್ಳೋಕೆ ಸ್ವಲ್ಪ ಇಂಟ್ರೆಸ್ಟ್ ಇರ್ತಾಯಿತ್ತು. ಬಟ್ ಸಾಂಗ್ ಏನೂ ಪ್ಲೇ ಆಗ್ತಾ ಇರಲಿಲ್ಲ. ಬಂದಿದ್ದೆ ಲೇಟು, ಇವಾಗ ಟಯರ್ಡ್ ಫೀಲಿಂಗ್ ಆಗ್ತಾಯಿದೆ. ಚೆನ್ನಾಗಿ ನಿದ್ದೆ ಹೊಡೆದು ಬೆಳಗ್ಗೆ ಏನೇನು ಆ್ಯಕ್ಟಿವಿಟಿ ಇದೆಯೋ ಅದನ್ನು ಕಂಟಿನ್ಯೂ ಮಾಡ್ಕೊತೀನಿ. ಇವಾಗ ನಾವು ಎದ್ದವ್ರೆ ಮೂತಿನ ತೊಳಿದಂಗೆ ಬಾಯಿನ ತೊಳ್ದಂಗೆ ಫಸ್ಟ್ ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ರಿವರ್ ಪಕ್ಕನೇ ಇದೆಯಲ್ಲ, ಅದಕ್ಕೆ ರಿವರ್ ಎಡ್ಜ್ ಅಂತ ಇಟ್ಟಿದ್ದೀರಿ. ಹಿಡ್ಕೋತಾರದು ನೋಡು, ಹೋದಾಗ ಹುಡುಗಿರು ಹಿಂಡ್ತಾರಲ್ಲ ಅಂತ ಇದೆಯಾ? ಯಾವುದದು? ಗದ್ದೆ. ನೆನ್ನೆ ನೈಟ್ ಚೆನ್ನಾಗಿತ್ತು ಅಲ್ಲಿ ಕೂರಕ್ಕೆ, ಲೈಟಿಂಗ್ಸ್ ಎಲ್ಲ. ಇವಾಗ ಬಿಸಿಲು. ಹಾಂ, ಇಲ್ಲಿ ಒಂಥರ ಅಲ್ವಾ? ಅಲ್ಲಿ ಮೀನು ಮಾರ್ತು. ನೋಡ್ದ ಮೀನಿನ ಮೀನೇ. ಸೊ ಇವಾಗ ಹೋಗಿ ಹಳಿಗಿಲ್ ತಿಕ್ಕೊಂಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀವಿ. ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇದೆ ನೋಡುವ. ಫಸ್ಟ್ ತಿಂಡಿನೇ, ಅದಾದಮೇಲೆ ಮಿಕ್ಕಿದೆಯಲ್ಲ.
ಇಷ್ಟೋ ತನಕ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಆಡ್ತಾಯಿದ್ರು. ಇವಾಗ ಫ್ರೀ ಆಗಿದೆ, ನಮ್ಮ ಟರ್ನ್ ನೋಡೋಣ. ನಮ್ದೂರ ದೃಷ್ಟಕ್ಕಲ್ಲಿ ಇದು ಬಾಣನೇ ಕಾಣಿಸ್ತಿಲ್ಲ, ಅದಕ್ಕೆ ಅಲ್ಲಿ ಇಟ್ಟೋಗಿರೋದು ಎಲ್ಲರೂ. ಅಂತೂ ಯೂನಿವರ್ಸಲ್ ಟ್ರೂತು, ಎಲ್ಲಿಂದ ಎಲ್ಲಿಗೆ ಹೋದ್ರೂ ಊಟಕ್ಕೆ ಮಾತ್ರ ಲೈನ್ ಉದ್ದನೇ ಇರುತ್ತೆ ಅಲ್ವಾ? ಕ್ಯೂನಲ್ಲೇ ಹೋಗ್ಬೇಕು. ಅಲ್ಲಿ ಕೂತಿದ್ದವರು ತಿಂದು ಮುಗಿಸಿ ಕೈ ತೊಳ್ಕೊಂಡು ಎದ್ದೋದ್ರು ನಮ್ದು ಇನ್ನೂ ಕ್ಯೂ ಮುಂದಕ್ಕೆ ಸಾಗ್ತಾ ಇಲ್ಲ. ನೈಟು ಚೆನ್ನಾಗಿತ್ತು ಅಲ್ಲ? ಇವಾಗ ಸ್ವಲ್ಪ ಹೊತ್ತು ಆರ್ಚರಿ ಗೇಮ್ನ ಆಡಿಕೊಂಡು ಫೋಟೋಶೂಟ್ ಮುಗಿಸ್ಕೊಂಡು ಮತ್ತೊಂದು ರೌಂಡ್ ಫೋಟೋಶೂಟ್ ಮಾಡೋಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ. ಸಾಹೇಬ್ರು ಊರಲ್ಲಿದ್ರು ಕೆಲಸ, ಟ್ರಿಪ್ಪಿಗೆ ಬಂದರು ಕೆಲಸ, ಏನು ಮಾಡೋಣ ಇವರಿಗೆ. ನಾನು ಇಲ್ಲಿ ರೆಡಿಯಾಗಿ ಕುತ್ಕೊಂಡಿದ್ದೀನಿ, ಸಾಹೇಬ್ರು ಅಲ್ಲಾಡ್ತಾಯಿಲ್ಲ, ಬರೀ ಫೋನು 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 ಫೋನ್ ಅಂತಾನೆ ಮಾಡ್ಬೋದು. ಅವನು ಇಲ್ಲಿ ಬರೀ ಹಿಂಗೆ ಕ್ಯಾಮ್ರಾ ಫೋಸ್ ಕೊಡೋದು. ಇಷ್ಟ ತನಕ ಒಂದು ಫೋಟೋಗೆ ಬಂದಿಲ್ಲ, ಏನು ಮಾಡೋಣ, ಅಲ್ಲೇ ಎತ್ತಿಟ್ಟಿದ್ದೀನಿ. ನಾನಂತೂ ರೆಡಿಯಾಗಿದ್ದೀನಿ. ಈಗ ಅವರು ರೆಡಿ ಆಗ್ತಾ ಇದ್ದಾರೆ. ರೆಡಿಯಾಗಿ ಸಕ್ಕತ್ತಾಗಿ ರೀಲ್ಸು ಸಕ್ಕತ್ತಾಗಿ ಫೋಟೋಗಳನ್ನ ತಗೊಳ್ಳೋಣ. ಆದರೆ ಬಿಸಿಲು ಮಾತ್ರ ಚೆನ್ನಾಗಿದೆ, ಇಲ್ಲೇ ಸೆಕೆ ಕಿತ್ಕೊತಾ ಇದೆ ಆಗಲೇ. ನೋಡೋಣ ಹೆಂಗಾಗುತ್ತೆ. ಫೈನಲಿ ಹಂಗೂ ಹಿಂಗೂ ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡು ಇವಾಗ ಕೇರೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನೂ ಇಲ್ಲ ಅಷ್ಟೊಂದೇನು, ಗೇಮ್ಸಿಗೆ ಒಂದು 2 ಆ್ಯಕ್ಟಿವಿಟೀಸ್ ಇದೆ ಅಷ್ಟೇ. ಅದಾದಮೇಲೆ ವಾಟರ್ ಗೇಮ್ಸ್ ಕಡೆ ಹೋಗ್ತೀವಿ. ಟೆಂಟ್ ಕೊಡ್ತಾರೆ ಅಂದ್ಕೊಂಡಿದ್ದು, ಆದರೆ ಅವನು ಕೊಟ್ಟರು. ಮೇಲಿಂದ ವ್ಯೂ ಹಿಂಗಿದೆ. ನಾವೇ ಲೇಟ್ ಅಲ್ಲ ನೋಡಿ, ನಾವು ಬಂದಿದ್ದು ಲೇಟು, ಹೋಗೋದು ಲೇಟು. ಈ ರೆಸಾರ್ಟಿಗೆ ಬಂದಮೇಲೆ ಏನು ಮಾಡಿವೋ ಬಿಟ್ಟೋ ಗೊತ್ತಿಲ್ಲ, ಕರೆಕ್ಟಾಗಿ ಟೈಮಿಗೆ ಊಟ ಮಾಡಿದ್ದೀವಿ. ಚೆನ್ನಾಗಿ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡಿದ್ದಾಯ್ತು. ಇನ್ನು ಚೆಕ್ಔಟ್ ಮಾಡಿಕೊಂಡು ರಿವರ್ ಹತ್ರ ಹೋಗ್ತೀವಿ. ಅಲ್ಲಿ ಸಮ್ ವಾಟರ್ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ಅದು ಎಕ್ಸ್ಪೀರಿಯನ್ಸ್, ಅದು ಕೂಡ ಹೊಸ ಎಕ್ಸ್ಪೀರಿಯನ್ಸ್ ನೋಡೋಣ. ಫೈನಲಿ ರೆಸಾರ್ಟ್ಗೆ ಬಾಯ್ ಹೇಳೋ ಟೈಮ್ ಬಂತು, ವಾಟರ್ ಆ್ಯಕ್ಟಿವಿಟಿಗಳಿಗೆ ಹಾಯ್ ಹೇಳೋ ಟೈಮ್ ಕೂಡ ಬಂತು. ಸೊ ಮತ್ತೊಮ್ಮೆ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಜಿಪ್ಲೈನ್ ಆಡಬೇಕು ಅಂತ ಆಸೆ. ನೋಡುವ ಆಮೇಲೆ. ಫೈನಲಿ ಆ ವಾಟರ್ ಗೇಮ್ನೆಲ್ಲ ಆಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫೋನ್ ಇಡು ಮಾರಯ್ಯ ಅತ್ತಗೆ. ಸರಿ ಸರ್, ಆಯ್ತು. ನಾನು ಬ್ಲಾಗ್ ಮಾಡಕ್ಕೆ ನಮ್ಮ ಮನೆಯವರೇ ಅರ್ಧ ತೊಂದರೆ ಮಾಡ್ತಾರೆ. ಫೈನಲಿ ವಾಟರ್ ಗೇಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊಡ್ತಾ ಇರ್ತೀವಿ. ಇವರಿಬ್ಬರು ಸುಮ್ಮನೆ ದಂಡಕ್ಕೆ ಕರ್ಕೊಂಬಂದಿದ್ದು ನಾನು. ಸುಮ್ಮನೆ ಗಂಡು ಮಕ್ಳಿಗೆ ನಿಜ ಧೈರ್ಯ ಇರೋಲ್ಲ, ಹೆಣ್ಮಕ್ಳಿಗಿರೋ 50% ಗಂಡು ಮಕ್ಳಿಗಿರೋಲ್ಲ ಅಲ್ಲ? ಒಪ್ಕೊಂಡ್ರಿ ಇಬ್ರು? ಐತೆ ಇಲ್ಲ, ಇಬ್ಬರಿಗೂ ಇಲ್ಲ, ಇಬ್ರು ಆಡಲ್ಲ. ಅವ್ರ ಅಮ್ಮ ಅಳುತ್ತೆ ಭಯ ಅಷ್ಟೇ, ಅವ್ರ ಅಮ್ಮ ಅಳುತ್ತೆ ಫುಲ್ಲು. ಇಲ್ಲ, ಕಾಫಿ ಇಲ್ವಾ? ಕಾಫಿ ಕೊಡಿ. ನಿಮಗೆ ಬೇಡವಾ? ನಿಮಗೂ ಬೇಡವಾ? ಫೈನಲಿ ಮತ್ತೆ ದಾಂಡೇಲಿಗೆ ಬಂದ್ವಿ ವಾಪಸ್. ಅಲ್ಲಿ ನೋಡಿದ್ರೆ ಏನೋ ಆಕ್ಟಿವಿಟೀಸ್ ಆಡ್ಲಿಲ್ಲ, ಇಲ್ಲಿ ನೋಡಿದ್ರೆ ಕಾಲ್ ನೋವು, ಕೈ ನೋವು, ಅದ್ ನೋವು, ಇದ್ ನೋವು. ಆಡಿಲ್ಲ ನೀನೇನು, ಏನು ಆಡಿಲ್ಲ ನೀವು. ಎಲ್ಲಿಗೆ ಬಂದ್ರಿ? ಬಸ್ಸಿಗೆ ಕಾಂಪಿಟೇಷನ್ ಇಲ್ಲಲ್ಲಪ್ಪ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅಲ್ಲಿ ಮಾತ್ರ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಏನು ಮಾತಾಡಲ್ಲ. ಎಲ್ಲಿ ನೋಡಿದ್ರು ಇಲ್ಲಿ ಸ್ವೀಟ್ ಸ್ಟಾಲೇ ಬರೀ ಇಲ್ಲ ಅಲ್ಲ?
ಇವಾಗ ಧಾರವಾಡ ಬಂದು ಲ್ಯಾಂಡ್ ಆಗಿದ್ದೀವಿ. ಎಲ್ಲೆಲ್ಲಿ ನೋಡಿದ್ರು ಬರೀ ಸ್ವೀಟ್ ಅಂಗಡಿಗಳೇ ಕಾಣಿಸ್ತಾ ಇದೆ. ಇವತ್ತು ನೈಟು ಇಲ್ಲೇ ಸ್ಟೇ ಮಾಡಿಕೊಂಡು ನಮಗೆ ನಾಳೆ ಮಾರ್ನಿಂಗ್ ಟ್ರೈನ್ ಇರೋದು. ಆಗಲೇ ಮೂಗ್ ಕಟ್ಕೊಂಡು ಶೀತ ಆಗಿದೆ ಮಾತಾಡೋದಕ್ಕೆ. ಸದ್ಯಕ್ಕೆ ರೂಮ್ ಹುಡುಕುವ ಕಾರ್ಯಕ್ರಮ ನಡೀತಾ ಇದೆ. ರೂಮ್ ಸಿಕ್ಕಿಲ್ಲ. ಹೊಸ್ದಾಗಿ ಪೇಂಟ್ ಮಾಡ್ಸಿರಂಗೆ ಅವರೇ ನಾವು ಬರ್ತೀವಿ ಅಂತಾನೆ ಪೇಂಟ್ ಗಮ್ ಅಂತೈತೆ. ಯಾವುದೋ ಒಂದು ಸಿಕ್ಕಿದೆ ರೂಮ್. ಇವಾಗ ಹೋಗ್ತಾ ಇದ್ದೀವಿ ಚೆಕ್ ಇನ್ ಮಾಡ್ಕೊಳ್ಳೋಕ್ಕೆ. ರೂಮ್ ಅಂತೂ ಚೆನ್ನಾಗಿದೆ. ಇನ್ನೇನು ಊಟ ಗೀಟ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಮಧ್ಯಾಹ್ನ ಚೆನ್ನಾಗಿ ಅಲ್ಲೇ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ವಿ. ಸೀದಾ ಫ್ರೆಶ್ ಅಪ್ ಆಗ್ಬಿಟ್ಟು ತಾಚಿ ಮಾಡೋದೇ ಕೆಲಸ. ನೈಟ್ ಮಾತ್ರ ಬಿಂದಾಸಾಗಿ ನಿದ್ದೆ ಮಾಡಿದ್ದಾಯಿತು. ಮ್ಯಾಟ್ರಿಕ್ಸ್ ಮಾತ್ರ ಸಖತ್ತಾಗಿತ್ತು ಅದಕ್ಕೆ ಅಂತ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ನಮಗೆ ಧಾರವಾಡಿಂದ 8-8:30 ನಮಗೆ ಟ್ರೈನ್ ಇದೆ. ನಾವು ಆ್ಯಕ್ಚುಲಿ ಬುಕ್ ಮಾಡ್ಕೊಂಡಿದ್ದು ಸ್ಟೇಷನ್ನೇ ಬೇರೆ. ಬಟ್ ನಮಗೆ ಅಲ್ಲಿ ದಾಂಡೇಲಿಂದ ನಾವು ಆ ಸ್ಟೇಷನ್ಗೆ ಹೋಗೋದಕ್ಕೆ ಕನ್ವೀನಿಯೆಂಟ್ ಇರಲಿಲ್ಲ. ಹಾಗಾಗಿ ಧಾರವಾಡಿಗೆ ಬಂದು ನೈಟ್ ಸ್ಟೇ ಆಗೋಣ ಅಂತ ಇಲ್ಲೇ ಸ್ಟೇ ಆಗಿದ್ವಿ. ಇವಾಗ ಆರಾಮ್ಸೆ ಹೋಗ್ಬೋದು ಅಂತ. ಸೊ ಇವಾಗ ನಾನು ರೆಡಿ ಆಗಾಯ್ತು, ನಮ್ಮ ಸಾಹೇಬ್ರು ರೆಡಿ ಆಗಾಯ್ತು. ಇನ್ನು ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲೇ ಏನಾದರೂ ತಿಂಡಿ ತಿನ್ಕೊಂಡು ಟ್ರೈನ್ ಹತ್ತೀವಿ. ಸ್ವೀಟ್ ಕೊಡ್ಸಲ್ವಾ ಧಾರವಾಡ ಪೇಡ? ನಮಗೆ ಸ್ಟೇಷನ್ ಹತ್ರಕ್ಕೆ ಬಸ್ ಸಿಗುತ್ತೆ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ ಫಸ್ಟ್. ಇಲ್ಲಿ ಧಾರವಾಡ ಸ್ಟೇಷನಿಗೆ ಬಂದಿದ್ದೀವಿ. ಆಂಬಿಯನ್ಸ್ ಒಂಥರ ಸಕ್ಕತ್ತಾಗಿದೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಅಲ್ಲಿ ಇಳಿದಿದ್ದವಳು ಇಲ್ಲಿಗೆ ಬಂದಿದ್ದೀನಿ ಹಿಡ್ಕೊಂಡು. ಇನ್ನೂ ಒಂಥರ ಆಂಬಿಯನ್ಸ್ ಸಕ್ಕತ್ತಾಗಿದೆ. ಇಲ್ಲಿ ಮಸ್ತಿದೆ ಮಾತ್ರ ಸ್ಟೇಷನ್. ಇವ್ರಂತೂ ನಾನು ಬಿಟ್ಬಿಟ್ಟೆ ಹೋಗ್ತಾರಪ್ಪ. ವಿಡಿಯೋ ಮಾಡ್ಕೊಂಡು ಹೋದ್ರೆ ಇವ್ರು ಇದು ಮುಂದೆ ನಾನು ಬಿಟ್ಬಿಟ್ಟೆ ಹೋಗ್ತಾರೆ. ಆಯ್ತಣ್ಣ, ಓಕೆ ಅಣ್ಣ, ಆಯ್ತು. ಫೈನಲಿ ನಮ್ಮ ತಿಪ್ಟೂರ್ ಬಂದ್ವಿ, ರೀಚ್ ಆದ್ವಿ. ಸೊ ಗೈಸ್, ಫೈನಲಿ ಅಂತೂ ಇಂತೂ ಟ್ರಿಪ್ಪು ಅಂತ ಹೆಸರು ಹೇಳ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ನನಗೇನು ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ ಅಂತ ಏನು ಫೀಲ್ ಆಗಲಿಲ್ಲ. ಯಾಕಂದರೆ ಟ್ರಾವೆಲಿಂಗ್ಗೆ ಸುಸ್ತು ಅನಿಸ್ಬಿಡ್ತು. ಅದು ಅಲ್ಲದೆ ನಮಗೆ ಚೆಕ್ಕಿನ್ ಇದ್ದಿದ್ದ ಟೈಮು ಮಾರ್ನಿಂಗ್ 11ಗೆ. ಬಟ್ ನಾವು ಹೋಗೋದ್ರೊಳಗಡೆ ನೈಟ್ 10 ಗಂಟೆ ಆಗೋಗ್ಬಿಟ್ಟಿತ್ತು. ಹೋಗಿ ಫಸ್ಟು ಚೆಕ್ಕಿನ್ ಎಲ್ಲ ಆಗಿ ಊಟಕ್ಕೆ ಅಂತ ಹೋದ್ವಿ. ಇನ್ನು ಮಾರ್ನಿಂಗ್ ಎದ್ದು ಟ್ರಕ್ಕಿಂಗ್ ಅಂತ ಹೇಳಿದ್ರು. ಬಟ್ ನಾವು ಕೇಳಿದ್ದಕ್ಕೆ ಮಾರ್ನಿಂಗ್ ನೇಚರ್ ವಾಕ್ ಕರ್ಕೊಂಡು ಹೋಗ್ತೀವಿ ಅಂದರು. ಬಟ್ ನಾವು ಅದಕ್ಕೂ ಹೋಗಲಿಲ್ಲ. ಇನ್ನು ಆ್ಯಕ್ಟಿವಿಟೀಸ್ ಅಂತ ಬಂದರೆ ಅಷ್ಟೊಂದು ಏನು ಆ್ಯಕ್ಟಿವಿಟೀಸ್ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಇತ್ತು, ಬಟ್ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ರೈನ್ ಡ್ಯಾನ್ಸು ನಾವು ನೈಟ್ ಹೋಗೋದ್ರೊಳಗಡೆ ಮುಗಿದ್ಬಿಟ್ಟಿತ್ತು. ಇನ್ನು ಅದು ಬಿಟ್ಟರೆ ನಮಗೆ ರೆಸಾರ್ಟ್ ಕಡೆಯಿಂದನೇ 4 ವಾಟರ್ ಆ್ಯಕ್ಟಿವಿಟೀಸ್ ಇತ್ತು. ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಅಂತ ನಾವೇನು ಎಕ್ಸ್ಟ್ರಾ ಪೇ ಮಾಡಲಿಕ್ಕೇನು ಹೋಗಲಿಲ್ಲ. ಜಿಪ್ ಲೈನಿಂಗ್ ಒಂದು ನಾವು ಎಕ್ಸ್ಟ್ರಾ ಪೇ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಅಮೌಂಟ್ ವಿಷಯಕ್ಕೆ ಬಂದರೆ ನಮಗೆ ಪರ್ ಹೆಡ್ 1200 ಆಗಿತ್ತು. ನಾವು 3 ಜನ ಹೋಗಿದ್ವಿ. ಇನ್ನು ಟ್ರಾವೆಲಿಂಗ್ ವಿಷಯಕ್ಕೆ ಅಂತ ಬಂದರೆ ನಾವು ತಿಪ್ಟೂರಿಂದನೇ ಡೈರೆಕ್ಟು ಅಲ್ನಾವರ್ಗೆ ಬುಕ್ ಮಾಡ್ಕೊಂಡಿದ್ವಿ ಟಿಕೆಟ್ನ. ಇನ್ನು ಆ ಜಂಕ್ಷನ್ ಬಿಟ್ಟರೆ ಧಾರವಾಡಗೂ ಕೂಡ ನಾವು ಬುಕ್ ಮಾಡ್ಕೋಬೋದು. ಬಟ್ ನಮ್ಮನೆಯವ್ರಿಗೆ ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಿಲ್ಲ. ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ನಾವರ್ಗೆ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಅಲ್ಲಿಂದ ಮತ್ತೆ ಅಲ್ಲಿಗೆ ಬಂದು ಮತ್ತೆ ಅಲ್ಲಿಂದ ದಾಂಡೇಲಿ ಬಸ್ ಹತ್ಕೊಂಡು ಹೋಗೋದ್ರೊಳಗಡೆ ಸಾಕಾಗಿ ಹೋಗಿತ್ತು. ಬೆಸ್ಟ್ ನೀವು ಹೋಗೋರು ಏನಾದರೂ ಇದ್ದರೆ ಧಾರವಾಡಗೆ ತೊಗೊಂಡ್ಬಿಡಿ. ನೀವೇನಾದ್ರು ಧಾರವಾಡಗೆ ಬುಕ್ ಮಾಡಿಕೊಂಡ್ರೆ ಅಲ್ಲಿಂದ ದಾಂಡೇಲಿಗೆ ಹೋಗೋಕ್ಕೆ ಬಸ್ಗಳ ಅವೈಲಬಿಲಿಟಿ ತುಂಬಾ ಇದೆ. ಆರಾಮ್ಸೆ ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೋಬೋದು. ಈಸಿನೂ ಅನಿಸುತ್ತೆ. ಅದಕ್ಕೆ ಅಂತ ನಾವು ನೈಟು ಧಾರವಾಡಕ್ಕೆ ಬಂದು ಉಳ್ಕೊಂಡು ಬೆಳಗ್ಗೆ ಟ್ರೈನ್ನ ಕ್ಯಾಚ್ ಮಾಡ್ಕೊಂಡ್ವಿ ಧಾರವಾಡಿಂದನೇ. ಅಷ್ಟೇ ಇನ್ಫಾರ್ಮೇಷನ್ ನಾನು ಹೇಳೋಕ್ಕಾಗೋದು. ಇನ್ನು ಹಂಗಂಗೆ ಓಕೆ ಅಂತ ಇತ್ತು. ಬಟ್ ನಾನು ಅಂದ್ಕೊಂಡಿದ್ದ ಲೆವೆಲಿಗೆ ನಾವು ಎಂಜಾಯ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಓಕೆ ಏನೋ 1-2 ದಿವಸ ನಮ್ಮ ಲೈಫ್ ಸ್ಟೈಲಿಂದ ಬ್ರೇಕ್ ಸಿಕ್ತು ಅಷ್ಟೇ. ನೀವು ಯಾರು ಹೋಗೋರಿದ್ರೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಐ ಥಾಟ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.